ಹಾಯ್ ಹಲೋ ನಮಸ್ತೆ. ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಚೆನ್ನಾಗಾಗುತ್ತೆ. ಉತ್ತರ ಕರ್ನಾಟಕ ಕಡೆ ನಾವು ಉತ್ತರ ಕರ್ನಾಟಕದವ್ರು ಆಗಿದ್ದರಿಂದ ಊರಿಗೆ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲೇ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ ಅಂತೂ. ವೆರಿ ಸಾರಿ ಏನಕ್ಕಂತ ಮುಂದೆ ಹೇಳ್ತೀನಿ ಹೋಗ್ತಾ. ನನ್ನ ಮಗಳು ನನ್ನ ಮಗ ರೊಟ್ಟಿ ಶೇಂಗಾ ಹೋಳ್ಗೆ ಎಲ್ಲನೂ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅವಳು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಿವಸ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡೆ ಇದನ್ನು. ಏನಕ್ಕಪ್ಪ ಅಂದರೆ ಇದನ್ನು ಅವಾಗಿಂದ ಅವಾಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಒಂದು ದಿವಸ ಮುಂಚೆನೇ ಮಾಡ್ಕೊತಾ ಇದ್ದೀನಿ. ಸಜ್ಜೆ ಬೀಸ್ಕೊಂಬಂದಿದ್ದೆ. ಬೀಸ್ಕೊಂಬಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಆಮೇಲೆ ಅರಿಶಿನ ಉಪ್ಪು ಎಲ್ಲನೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಂಕ್ರಾಂತಿಗೆ ನಮ್ಮ ಕಡೆ ಏನಿರಬೇಕಪ್ಪ ಅಂದರೆ ಒಂದು ಎಳ್ಳಚ್ಚ ರೊಟ್ಟಿ, ಶೇಂಗಾ ಹೋಳ್ಗೆ, ಭರ್ತ ಅಂದರೆ ಎಲ್ಲ ಮಿಕ್ಸ್ ತರಕಾರಿಗಳು ಹಾಕ್ತಾರೆ. ಕ್ಯಾರೆಟು, ತುಪ್ಪದ ಹೀರೆಕಾಯಿ, ಕುಂಬಳಕಾಯಿ ತುಂಬ ಎಲ್ಲ ಥರದ ತರಕಾರಿಗಳು ಹಾಕಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ರುಬ್ಕೋಬೇಕು. ಒಳ್ಕಲ್ಲಲ್ಲಿ ಎಲ್ಲಿ ಸಿಗುತ್ತೆ, ಹಾಗಾಗಿ ತರಿಯಾಗಿಯೇ ಗ್ರೈಂಡ್ ಮಿಕ್ಸಿ ಹಾಕ್ಕೊಂಡ್ರೆ ಮುಗೀತದು. ಅದಕ್ಕೇನು ಒಗ್ಗರಣೆ ಏನು ಕೊಡಲ್ಲ ನಾವು. ತುಂಬ ಚೆನ್ನಾಗಿರುತ್ತೆ. ಎಳ್ಳಚ್ಚ ರೊಟ್ಟಿನ ಬಿಸಿನೀರು ಹಾಕೊಂಡು ನಾದ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ. ತಟ್ಟಿದ್ರು ಕೂಡ ಹರಿಯಲ್ಲ. ಹಾಗಾಗಿ ಬಿಸಿನೀರು ಹಾಕೊಂಡು ನಾದ್ಕೋಬೇಕು. ಎಳ್ಳು ಮಾತ್ರ ಕಂಪಲ್ಸರಿ ಹಚ್ಚಲೇಬೇಕು ಈ ಹಬ್ಬದಲ್ಲಿ ರೊಟ್ಟಿ ಮಾಡಿದರೆ. ಮಾಮೂಲಿ ಟೈಮಲ್ಲಿ ರೊಟ್ಟಿ ಮಾಡ್ತಾರೆ, ಅದಕ್ಕೆಲ್ಲ ಎಳ್ಳು ಆ್ಯಡ್ ಮಾಡಲ್ಲ. ಬಟ್ ಈ ಹಬ್ಬದಲ್ಲಿ ಮಾತ್ರ ಈ ಸಜ್ಜೆ ರೊಟ್ಟಿಗೆ ಮಾತ್ರ ಎಳ್ಳು ಹಚ್ತಾರೆ. ತುಂಬಾ ಚೆನ್ನಾಗಾಗುತ್ತೆ. ಊರ ಕಡೆ ಎಲ್ಲ ಬೇರೆ ದೇವ್ರಿಗೆ ಮಾಡ್ತಿರ್ತಾರಲ್ಲ, ದೇವರೆಲ್ಲ ತೆಗಿತಾ ಇರ್ತಾರಲ್ಲ, ಅವರಿಗೆ ಮೀಸಲು ರೊಟ್ಟಿ ಅಂತ ಮಾಡ್ತಾರೆ. ಇಲ್ಲಿ ಎಲ್ಲಿ ನಾವು ದೇವರು ಇರೋರಿಗೆ ಯಾರೂ ಬರಲ್ವಲ್ಲ, ಹಾಗಾಗಿ ಮೀಸಲು ರೊಟ್ಟಿ ಏನಿಲ್ಲ. ಒಟ್ನಲ್ಲಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಅವಾಗಿಂದ ಅವಾಗೆ ಮಾಡಬೇಕು. ಏನಕ್ಕಪ್ಪ ಅಂದರೆ ಅದೆಲ್ಲ ದೇವ್ರ ಮುಂದೆ ದೇವ್ರಿಗೆಲ್ಲ ಇಡ್ತೀವಲ್ವ, ಹಾಗಾಗಿ ಅವಾಗಿಂದ ಅವಾಗೆ ಮಾಡ್ಕೊಳ್ಳೋಣ ಅಂತ ಇದು ರೊಟ್ಟಿ ಮಾತ್ರ ಮುಂಚೆನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೊಸ ವರ್ಷ ದಿವಸ ಒಂದು ವೀಡಿಯೋ ಹಾಕಿದೆ. ಬಟ್ ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕಂದರೆ ತುಂಬ ಕೆಲಸಗಳು ಇತ್ತು. ನಾನು ಟೈಲರ್ ಆಗಿದ್ದರಿಂದ ಓಂ ಶಕ್ತಿಗೆ ಹೋಗೋ ಬಟ್ಟೆಗಳಾಗಿರ್ಬೋದು, ಬೇರೆ ಬೇರೆ ಥರದ ಪ್ರಾಬ್ಲಮ್ಸು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಹಾಕೋಕ್ಕಾಗಲಿಲ್ಲ. ವಾರದಲ್ಲಿ 3 ವೀಡಿಯೋ ಅಂತ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕೋ ಥರನೇ ಅಂದ್ಕೊಂಡೆ. ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಖಂಡಿತವಾಗ್ಲೂ ಒಂದು ದಿವಸ ಬಿಟ್ಟು ಒಂದು ದಿವಸ ವಾರದಲ್ಲಿ ಒಂದು 3 ವೀಡಿಯೋ ಅನ್ನೋ ಥರ ಹಾಕೋಣ ಅಂದ್ಕೊಂಡಿದ್ದೀನಿ. ರೊಟ್ಟಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಹೋಳಿಗೆ ಮಾಡೋಣ ಅಂತ. ಇದು ಆರಿದ ಮೇಲೆ ರುಬ್ಕೊಂಡು ಬಂದು ಬೆಲ್ಲ ಆಮೇಲೆ ಶೇಂಗಾ 2 ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ರುಬ್ಕೊಂಬಿಟ್ಟು ಬಂದಿದ್ದೀನಿ. ಅದಕ್ಕೆ ಚೂರು ಬಿಸಿನೀರು, ಒಂದು ಗ್ಲಾಸ್ ಟೀ ಕುಡಿಯೋ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಂಡ್ರೆ, ಬೆಲ್ಲ ಇರುತ್ತಲ್ವ ಲೂಸ್ ಆಗಿಬಿಡುತ್ತೆ. ಅದು ಜಾಸ್ತಿ ನೀರೇ ಹಾಕ್ಕೋಬಾರ್ದು. ನಾದ್ಕೊಂಬಿಟ್ರೆ ಹದ ಚೆನ್ನಾಗಿ ಬರುತ್ತೆ. ಎಣ್ಣೆನೂ ಅದೇ ಬಿಟ್ಕೊಳುತ್ತೆ, ಯಾವ ಎಣ್ಣೆನೂ ಹಚ್ಚೋಂಗಿಲ್ಲ. ಅದು ಮೈದಾ ಹಿಟ್ಟಂತೂ ರೆಡಿ ಮಾಡ್ಕೊಂಡಿದ್ದೆ ಮುಂಚೆನೇ. ಅದು ಸ್ವಲ್ಪ ಒಬ್ಬಟ್ಟಿಗೆ ನಾದ್ಕೋತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನಾದ್ಕೊಂಡು ಇದನ್ನು ಹೂರಣ ಇಟ್ಬಿಟ್ಟು ಲಟ್ಸಿದ್ರೆ ಮುಗೀತು. ಹಿಟ್ಟು ಹಚ್ಬಿಟ್ಟೆ ಲಟ್ಸ್ಬೇಕು. ಹಾಗೇ ಸುಡಬೇಕು. ಎಣ್ಣೆ ಗಿಣ್ಣೆ ಏನೂ ಹಾಕೋಂಗಿಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಹೋಳಿಗೆ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ರೆಡಿ ಆಗೋಣ ಅಂತ ಬಟ್ಟೆಗಳು ಹಾಕೊಂಡ್ಬಿಟ್ರೆ ಎಲ್ಲ ಗಲೀಜಾಗ್ಬಿಡುತ್ತೆ. ಎಣ್ಣೆ ಎಲ್ಲ ಮೈಯೆಲ್ಲ ಎಣ್ಣೆ, ಒಬ್ಬಟ್ಟು ಬೇರೆ ಮಾಡಬೇಕು. ಹಾಗಾಗಿ ಇದು ಮಾಡ್ತಾಯಿಲ್ಲ. ಈ ಕಡೆ ಅದಿದು ಬೇಕಂದಿದ್ರಪ್ಪ, ಜಾಮೂನ್ ಬೇಕಂದಿದ್ರು ನನ್ನ ಮಗಳು. ಹಾಗಾಗಿ ಅದನ್ನು ಕೂಡ ನಾನು ಅಲ್ಲಿ ಪಾಕನ ರೆಡಿ ಮಾಡ್ತಾಯಿದ್ದೀನಿ, ಸಕ್ಕರೆ ಹಾಕ್ಬಿಟ್ಟು ಒಂದು ಕಡೆ. ಆಮೇಲೆ ಜಾಮೂನ್ ಕೂಡ ಮಾಡಿಕೊಡ್ಬೇಕು ಅವಳಿಗೆ. ನೋಡಿ ನನ್ನ ಮನೆಯವರು ನಾವು ಬೇಗ ಹೆಂಗಂದರೆ ದೊಡ್ಡದೇ ಮಾಡ್ತಾಯಿದ್ದೀವಿ. ಏನಕ್ಕಪ್ಪ ಅರ್ಜೆಂಟು. ನನ್ನ ಮಗಳು ತೊಗರಿಕಾಯಿ ಸುಲಿತಾ ಇದ್ದಾಳೆ. ಆಮೇಲೆ ಗೆಣಸು ಬೇಯಿಸ್ಬೇಕು, ತೊಗರಿ ಕಾಳು ಬೇಯಿಸ್ಕೋಬೇಕು, ತುಂಬ ವೆರೈಟಿ ಮಾಡಬೇಕಲ್ವ, ಹಾಗಾಗಿ ಜಾಮೂನ್ ಕೂಡ ಮುಗೀತು. ಒಬ್ಬಟ್ಟು ಕೂಡ ತಟ್ಕೊಂಡೆ, ಎಲ್ಲನೂ ಮುಗೀತು. ಇನ್ನೇನು ರೆಡಿ ಆಗಿಬಿಟ್ಟು ಪೂಜೆ ಮಾಡ್ಕೋಬೇಕು. ಶೇಂಗಾ ಹೋಳಿಗೆ ಮುಗೀತು, ಒಬ್ಬಟ್ಟು ಕೂಡ ಮುಗೀತು. ಅನ್ನಲ್ವ, ಅದು ಸ್ವಲ್ಪ ಆ್ಯಡ್ ಮಾಡೋಕ್ಕಾಗಿಲ್ಲ ನನಗೆ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ. ಪೂಜೆ ಮಾಡ್ಕೊಂಬಿಟ್ರೆ ಮುಗೀತು ಈ ಹಬ್ಬದ ವ್ಲಾಗ್. ಈ ಸಂಕ್ರಾಂತಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಏನಾದರೂ ಇದರಲ್ಲಿ ಮಿಸ್ಟೇಕ್ ಇದ್ದರೆ ವೆರಿ ಸಾರಿ. ಎಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.